ಕಂಡು ಬರ್ತದೆ? ಸರ್ ನಮ್ಮಲ್ಲಿ ಎಲ್ಲ ಒಂದು ಸಿಸ್ಟಮ್ ಇದೆ ಸರ್. ಅದು ಪ್ರತಿಯೊಂದು ಹೊಗೆ ತಪಾಸಣೆ ಇದು ನಾವು ಪ್ರತಿ ಒಂದು 6 ತಿಂಗಳಿಗೊಂದ್ಸಲ ಚೆಕ್ ಮಾಡಿಸಿ ಸರ್ಟಿಫಿಕೇಟ್ ತಗೊಂಡು ನಾವು ಇದರಲ್ಲಿ ಬಸ್ಗಳಲ್ಲಿ ನಾವು ಅದನ್ನ ಪ್ರದರ್ಶನ ಮಾಡ್ತೇವೆ. ಹಾಗೆ ಈಗ ನಮ್ಮ ಒಂದು ಸಂಸ್ಥೆಯವರು ಈಗ ಹೊಸ ವಾಹನಗಳನ್ನ ಈಗ ಕನ್ಸ್ಟ್ರಕ್ಷನ್ಗೆ ಬಿಟ್ಟಿದ್ದಾರೆ. ಸೊ ಈ ತಿಂಗಳಲ್ಲಿ ನಮಗೆ 6 ಹೊಸ ಗಾಡಿಗಳು ಅಲರ್ಟ್ ಆಗಿದೆ. ಸೊ ಡೇ ಬೈ ಡೇ, ಮಂತ್ ಬೈ ಮಂತ್ ನಾವು ಹೊಸ ವೆಹಿಕಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಮತ್ತೆ ಈ ಏನು ರಿಪೇರಿ ಮತ್ತು ಮಗದೊಂದಕ್ಕೆ ನಾವು ಟೈಮ್ ಟು ಟೈಮ್ ನಾವು ಕ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಸುಸಜ್ಜಿತವಾದ ಒಂದು ಇದನ್ನ ಟೀಮ್ ಇಟ್ಕೊಂಡಿದ್ದೀವಿ. ಎಲ್ಲಾ ಕಡೆನೂ ನಾವು ಯಾವುದೇ ಕಂಪ್ಲೇಂಟ್ ಇಲ್ಲದೆ ನಾವು ಈ ಜಿಲ್ಲೆನಲ್ಲಿ ಗಾಡಿ ಆಪರೇಟ್ ಮಾಡ್ತಾ ಇದ್ದೀವಿ. ಈಗ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ಲಿಕ್ಕೆ ಹೋಗಿ ಬಿದ್ದು ಇಲ್ಲೇ ಒಬ್ರು ಕೈ ಕಳ್ಕೊಂಡಿದ್ರು. ಈ ತರದ ಪ್ರಕರಣಗಳಿಗೆ ಕವಡಿವಾಣ ಹಾಕೋದಕ್ಕೆ ಏನಾದ್ರು ನಿಲ್ಸಿ ವ್ಯವಸ್ಥಿತವಾಗಿ ಬಸ್ ಹತ್ಸುವಂತ ಕೆಲಸ, ಅದನ್ನ ನಾವು ಈಗ ಟಿಸಿಗಳಿಗೆ ನಾವು ಕರೆದು ಮೀಟಿಂಗ್ ಮಾಡಿದೀವಿ, ಡಿಪೋ ಮೇನೇಜರ್ಗೆ ಹೇಳಿದೀವಿ. ಮತ್ತೆ ಏನು ಈ ಬಸ್ ಈ ಸ್ಟ್ರೈಟ್ ಆಗಿ ಮೈಸೂರು ಕಡೆಯಿಂದ ಬಂದು ಈ ಕಡೆ ಎಂಟರ್ ಆಗ್ತಾ ಇತ್ತು, ಈಗ ಆ ಲೆಫ್ಟ್ ನಲ್ಲಿ ಬೆಂಗಳೂರು ಕಡೆಯಿಂದ ಬರೋ ಕಡೆ ಬಂದು ಈ ಕಡೆ ತಿರ್ಸ್ಕೊಂಡು ಈ ಕಡೆ ನಿಲ್ಸ್ಲಿ ಅಂತ ಪಾರ್ಕಿಂಗ್ ಅಂತ ವ್ಯವಸ್ಥೆ ಮಾಡಿದೀವಿ. ಮತ್ತೆ ಅದಕ್ಕೆ ನಾವು ಒಬ್ಬ ಪ್ರಿಸೈಸ್ ಆಗಿ ಒಬ್ಬ ನಮ್ಮ ಟಿಸಿ ಅವ್ರನ್ನ ಇಲ್ಲಿ ಅಲರ್ಟ್ ಮಾಡಿದೀವಿ. ಸೊ ಅದೆಲ್ಲ ನಾವು ತಗೊಳ್ತಾ ಇದೀವಿ, ಕಂಟ್ರೋಲ್ ಮಾಡ್ತಾ ಇದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.